ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಪನ್ನೀರ್ ಪಲಾವ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು. ನಮ್ಮ ಅಮ್ಮನ ಮನೇಲಿ ಬಾಗಿಲನ್ನು ನಿಲ್ಲಿಸ್ತಾಯಿದ್ರು, ಮನೆ ಕಟ್ತಿದ್ದಾರೆ, ಬಾಗಿಲು ನಿಲ್ಲಿಸ್ತಾಯಿದ್ರು. ಅದಕ್ಕೇ ಪನ್ನೀರ್ ಪಲಾವ್ ಮಾಡೋಣ ಅಂತ ಬೇಗ ಪಲಾವ್ ಮಾಡ್ತಾಯಿದ್ದೆ. ಪನ್ನೀರನ್ನ ಸ್ವಲ್ಪ ತವೆ ಮೇಲೆ ಆಯಿಲ್ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೆ ಆ ಕಡೆ ಈ ಕಡೆ. ಪಲಾವ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ತರಕಾರಿ ಇತ್ತು ಅಂತ ತರಕಾರಿನ ಅದರೊಳಗಡೆ ಆ್ಯಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಪಲಾವು, ಈಸಿಯಾಗಿ ಮಾಡ್ಕೊಬೋದು. ಪನ್ನೀರ್ ಪಲಾವ, ಪನ್ನೀರಲ್ಲಿ ಪ್ರೋಟೀನ್ ಅಧಿಕವಾಗಿರೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ಪನ್ನೀರು ತುಂಬ ಒಳ್ಳೆಯದು. ಪಲಾವು ಪ್ರಿಪೇರ್ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು ಪಲಾವು, ನೋಡ್ತಿರ್ಬೋದು. ತುಂಬ ಟೇಸ್ಟಿಯಾಗಿತ್ತು. ಪಲಾವೆಲ್ಲ ತಿಂದ್ಕೊಂಡು ರೆಡಿ ಆಗಿಬಿಟ್ಟು ಹೊರಟು. ನಮ್ಮ ಮನೆಯವರು ಬೈಕ್ನ ಸರ್ವಿಸಿಗೆ ಬಿಟ್ಟಿದ್ರು ಅಂತ ನಮ್ಮೂರ ಹತ್ರ ನಿಲ್ಲಿಸಿದ್ರು. ಅದಕ್ಕೇ ನಾವು ಬಸ್ಸಿಗೆ ಹೊರಟು. ಇಲ್ಲಿಂದ ಆಟೋಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಿದ್ದು. ಆಟೋಯಿಂದ ಬಂದು ಬಸ್ ಸ್ಟ್ಯಾಂಡಿಗೆ ಎಷ್ಟೊತ್ತಾದರೂ ಬಸ್ಸೇ ಬರಲಿಲ್ಲ. ಒಂದೊಂದು ಟೈಮು ಬೇಗ ಬರುತ್ತೆ, ಒಂದೊಂದು ಟೈಮ್ ಬರೋದೇ ಇಲ್ಲ. ಹಿಂಗಾಯಿತು. ಬಸ್ ಸಿಕ್ತು, ನಾವು ಹೊರಟು ಮನೆಗೆ. ಮನೆ ಹತ್ರ ಹೊರಟು ನಮ್ಮಮ್ಮ ಬಂದರು. ಲೇಟ್ ಆಯಿತು, ಇಷ್ಟೊಂದು ಲೇಟಾಗಿ ಬರ್ತಾಯಿದ್ದೀರಾ ಅಂತ ಬಂದ್ಬಿಟ್ಟು ಪಾಪನ್ನ ಕರ್ಕೊಂಡು ಹೋದರು. ನಾನು ಅಲ್ಲಿಂದ ಹೊರಟ್ಬಿಟ್ಟು ಪೂಜೆಗೆ ನಮ್ಮಮ್ಮ ಎಲ್ಲನೂ ರೆಡಿ ಮಾಡಿಟ್ಟಿತ್ತು ಆಲ್ರೆಡಿ. ಹೊಸ್ಲು ಪೂಜೆ ಬಾಗಿಲು ಎಲ್ಲನೂ ನಿಲ್ಲಿಸ್ತಾರಲ್ಲ, ಆವಾಗ ಹೊಸ್ಲು ಪೂಜೆ ಮಾಡಬೇಕು. ಬಾಗಿಲೆಲ್ಲನೂ ತೊಳೆದು ನೀಟಾಗಿ ಪೂಜೆ ಮಾಡಬೇಕು. ಇಲ್ಲಿ ಬಾಗಿಲು ನಿಲ್ಲಿಸಿದ್ರು ಆಲ್ರೆಡಿ. ರಾಹು ಕಾಲ ಬರುತ್ತೆ ಅಂತ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ನಿಲ್ಲಿಸ್ಬೇಕು ಅಂತ ಹೇಳಿದ್ರಂತೆ ಪೂಜಾ ಐನಾರು. ಅದಕ್ಕೇ ನಿಲ್ಲಿಸಿದ್ರು ಬಾಗಿಲನ್ನ. ಆಮೇಲೆ ನಾನು ಹೋಗ್ಬಿಟ್ಟು ಬಾಗಿಲೆಲ್ಲನೂ ನೀಟಾಗಿ ವಾಶ್ ಮಾಡಿದೆ. ಮೇಲೆಲ್ಲ ತೊಳಿಬೇಕಂತೆ ನನಗೆ ಗೊತ್ತಿರಲಿಲ್ಲ, ನಾನು ಹೊಸ್ಲು ಮಾತ್ರ ತೊಳೆದಿದ್ದೆ. ಆಮೇಲೆ ಮೇಲ್ಗಡೆ ಎಲ್ಲ ತೊಳಿಬೇಕು ಅಂತ ಹೇಳಿದರು. ಅದಕ್ಕೆ ಚೇರ್ ಹಾಕ್ಕೊಂಡು ಮೇಲ್ಗಡೆ ಎಲ್ಲ ತೊಳೆದು ನೀಟಾಗಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇತ್ತು ನಮ್ಮಮ್ಮ. ಆಮೇಲೆ ನಿಂಬೆಹಣ್ಣು ಮತ್ತು ನವಧಾನ್ಯನ ಮೇಲ್ಗಡೆ ಕಟ್ಟಕ್ಕೆ ಹೇಳಿದರು. ಅದಕ್ಕೇ ನಾನು ಮೇಲ್ಗಡೆ ಚೇರ್ ಹತ್ಬಿಟ್ಟು ಮೇಲ್ಗಡೆ ಕಟ್ತಾಯಿದ್ದೆ. ಫುಲ್ ಮೇಲ್ಗಡೆ ಇರುತ್ತಲ್ಲ ಬಾಗಿಲು, ಅದಕ್ಕೆ ನವಧಾನ್ಯ ಒಂದು ಬಿಳಿ ಬಟ್ಟೆಯಲ್ಲಿ ಕುಂಕುಮ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ನವಧಾನ್ಯ ಕಟ್ಟಬೇಕು, ವೈಟ್ ಕಲರ್ ಬಟ್ಟೆಯಲ್ಲಿ. ಇನ್ನು ಒಂದು ನಿಂಬೆಹಣ್ಣ ಅದೇ ಹಸಿನೊಲಿಗೆ ಹಾಕ್ಬಿಟ್ಟು ಒಂದು ನಿಂಬೆಹಣ್ಣು ಕಟ್ಟಬೇಕು. ಇದರಿಂದ ಒಳ್ಳೆಯದು ಮನೆಗೆ ಅಂತ ಮಾಡ್ತಾರೆ. ಎಲ್ಲನೂ ಕಟ್ಟಾದಮೇಲೆ ದೀಪ ಹಚ್ಚೋಣ ಅಂತ ಹೋದೆ. ಅದು ಗಾಳಿಗೆ ಏನು ಮಾಡಿದರೂ ಹಚ್ಕೊತಿರ್ಲಿಲ್ಲ. ಇಟ್ಕೆ ಆ ಕಡೆ ಈ ಕಡೆ ಸೈಡೆಲ್ಲನೂ ಇಟ್ಕೆ ಎಲ್ಲನೂ ಇಟ್ಬಿಟ್ಟು ಕಚ್ಚಿದೆ, ಆದರೂ ಅದು ಕಚ್ಕೊಳ್ಳೇ ಇಲ್ಲ. ಆಮೇಲೆ ನಮ್ಮಮ್ಮ ಕಾಮಾಕ್ಷಿ ದೀಪ ತಗೊಬಂತು, ಇದನ್ನೇ ಕಚ್ಚು ಉರಿಯುತ್ತೆ ಅಂತ. ಆಮೇಲೆ ನಾನು ಅದೊಂದು ಕರ್ಪೂರ ಎಲ್ಲನೂ ಇಟ್ಬಿಟ್ಟು ಕಚ್ಚಿದೆ. ಸ್ವಲ್ಪ ಪೂಜೆ ಮಾಡೋ ಗಂಟೆ ಇತ್ತು, ಇಟ್ಕೆ ಎಲ್ಲನೂ ಸೈಡಿಗೆ ಹಾಕ್ಬಿಟ್ಟು ಕಚ್ಚಿದ್ನಲ್ಲ, ತುಂಬ ಗಾಳಿ ಬೀಸ್ತಾ ಇತ್ತು. ಅದರಿಂದ ಕಚ್ಕೊಳ್ಳೇ ಇಲ್ಲ ದೀಪ, ಎಷ್ಟು ಕಚ್ಚಿದ್ರೂ. ಆಮೇಲೆ ನಾನು ಕಾಮಾಕ್ಷಿ ದೀಪನೇ ಹಚ್ಬಿಟ್ಟು ಪೂಜೆನ ಮಾಡಿದೆ. ನಮ್ಮ ಅಕ್ಕಾರು ಇನ್ನೂ ಬಂದಿರಲಿಲ್ಲ, ಬರ್ತೀನಿ ಅಂತ ಹೇಳಿದರು. ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೇ ಬೇಗ ಪೂಜೆ ಮಾಡಿ ಅಂತ ಹೇಳ್ತಾಯಿದ್ರಲ್ಲ ಅಂತ ನಾನು ಪೂಜೆಗೆ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಪೂಜೆ ಮಾಡಿಬಿಡೋಣ ಅಷ್ಟರಲ್ಲಿ ಅಂತ ಪೂಜೆ ಮಾಡ್ತಾಯಿದ್ದೆ. ನೋಡಿ ಈ ಕಡೆ ಆ ಕಡೆ ಸೈಡು ನಾನು ಇಟ್ಕೆ ಎಲ್ಲನೂ ಜೋಡಿಸಿದ್ದೀನಿ ಕಚ್ಚೋಣ ಅಂತ. ನಮ್ಮ ಅಕ್ಕ ಬಂದಳು ಅಷ್ಟರಲ್ಲಿ. ಆಮೇಲೆ ಅವಳು ಏನೇನೋ ಪ್ರಯತ್ನ ಪಟ್ಟು, ಆದ್ರೂ ಅದು ಗಾಳಿಗೆ ಹೋಯ್ತೆ ಹೊರತು ಕಚ್ಕೊತಾ ಇರಲಿಲ್ಲ. ಆಮೇಲೆ ನಂದೆಲ್ಲ ಪೂಜೆ ಆಯಿತು. ಆಮೇಲೆ ನಮ್ಮ ಅಕ್ಕನೂ ಪೂಜೆ ಮಾಡೋಣ ಅಂತ ಉದ್ಗಡೆ ಎಲ್ಲನೂ ಕಚ್ಕೊಂಡು ಕುಂಕುಮ ಎಲ್ಲನೂ ಇಡ್ತಾ ಇದ್ಲು ಬಾಗಿಲಿಗೆ. ನನ್ನ ಮಗ ಅಜ್ಜಿ ಅಂತ ಕರಿತಾ ಇದ್ದೆ ನಮ್ಮ ಅಕ್ಕಯಿಂದ. ಅದಕ್ಕೆ ನಾನು ಅಜ್ಜಿ ಹೆಂಗೆ ಕಾಣಿಸ್ತಾ ಇದ್ದೀನೇನೋ ಅಂತ ಇದ್ಲು. ಸ್ವಲ್ಪ ಬಾಗಿಲು ಎಲ್ಲನೂ ಹೊರ್ಗಡೆನೇ ಇಟ್ಟಿದ್ರು, ಕಿಟಕಿ ಬಾಗಿಲು ಎಲ್ಲನೂ ಹೊರ್ಗಡೆನೇ ಇಟ್ಟಿದ್ರಲ್ಲ, ಅದೆಲ್ಲನೂ ಒಳಗಡೆ ತಗೊಬಂದಿಡ್ತಾ ಇದ್ರು ಕೆಲಸ ಮಾಡೋರು. ನಾವು ಪೂಜೆನ ಮಾಡ್ತಾಯಿದ್ದೋ. ತುಂಬ ಗಾಳಿ ಬೀಸ್ತಿತ್ತು, ಉರಿತಾನೆ ಇರಲಿಲ್ಲ ದೀಪ.
ನಾವು ಚಿಕ್ಕ ಮಕ್ಕಳಿಂದಲೂ ಒಂದು ಕನಸು ನಮ್ಮೂರಲ್ಲಿ ಮನೆ, ನಾವು RCC ಮನೆ ಕಟ್ಟಬೇಕು ಹಂಗೆ ಹಿಂಗೆ ಅಂತ. ನಾವಿದ್ದಿದ್ದು ಹಂಚಿನ ಮನೆ. ಈಗಿರೋ ಮನೆ ಏನು ಕೆಡಗಿಲ್ಲ, ಇದು ಸಪ್ರೇಟ್ ತೊಗೊಂಡಿದ್ದು ನನ್ನ ತಮ್ಮ ತೊಗೊಂಬಿಟ್ಟು ಹಳೆ ಮನೆಯೇ ತೊಗೊಂಡು ಅದನ್ನು ಕೆಡವ್ಬಿಟ್ಟು ಕಟ್ತಾ ಇರೋದು. ಏನೋ ಒಂಥರ ಆಗ್ಲಿಂದಲೂ ನಾವು ಮನೆ ಕಟ್ಟಬೇಕು ಅನ್ನೋದೊಂದು ದೊಡ್ಡ ಕನಸಾಯಿತು. ಆ ಕನಸು ಇವಾಗ ಈಡೇರ್ತಾ ಇದೆ. ತುಂಬ ನಮ್ಮ ಮನೇಲಿ ಎಲ್ಲರಿಗೂ ಒಂಥರ ಖುಷಿ ಮನೆ ಕಟ್ತಾ ಇರೋದ್ರಿಂದ. ಆಗ್ಲಿಂದಲೂ ಸಣ್ಣ ಮಕ್ಕಳಿಂದಲೂ ನಮಗೆ ಏನೋ ಒಂಥರ ಎಲ್ಲರೂ ಮನೆ ಕಟ್ಟೋವಾಗ ನಾವು ಯಾವಾಗ ಕಟ್ತೀವಿ ಮನೇನ, ನಾವು ಯಾವಾಗ ಕಟ್ತೀವಿ ಅನಿಸೋದು. ಫೈನಲಿ ಆ ದಿನ ಇವಾಗ ಬಂದೇ ಬಿಡ್ತು. ತುಂಬ ಖುಷಿಯಾಗಿ ಪೂಜೆ ಎಲ್ಲರೂ ಸೇರಿಕೊಂಡು ಖುಷಿಯಾಗಿ ಪೂಜೆ ಮಾಡಿದೋ. ಫೈನಲಿ ನಮ್ಮ ಮನೆಯೂ ಆಗ್ತಾ ಇದೆ ಹಂತವಾಗಿ. ತುಂಬ ಖುಷಿ ಇದೆ. ನಮ್ಮೂರಲ್ಲೂ ಮನೆ ಆಗ್ತಾ ಇರೋದು. ನಮ್ಮಮ್ಮಂಗೂ ತುಂಬ ಖುಷಿ ಇದೆ. ನಮ್ಮಮ್ಮ ಅಂತೂ ಯಾವಾಗಾಗುತ್ತೆ ಅಂತ ಕಾಯ್ತೈತೆ ಮಾತ್ರ. ಆಗುತ್ತೆ, ಶೀಘ್ರದಲ್ಲೇ ಕಂಪ್ಲೀಟ್ ಆಗುತ್ತೆ ಮನೆ. ಆಮೇಲೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ 3 ಜನ ಹೊಸ್ಲನ್ನ ದಾಟ್ಕೊಂಡು ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಬರಬೇಕು ಅಂತ ಹೇಳಿದರು. ಇನ್ನು ನಮ್ಮ ಅಕ್ಕಾರು ನಾವೇ ಇದ್ವಲ್ಲ 3 ಜನನೂ ಬಲ್ಗಲ್ಲಿಟ್ಬಿಟ್ಟು ಒಳಗಡೆ ಹೊಸ್ಲು ದಾಟ್ಕೊಂಡು ಹೋಗಿ ಬಲ್ಗಲ್ಲಿಟ್ಬಿಟ್ಟು ಬಂದು ತುಂಬ ಖುಷಿಲಿ ಹೋದೋ. ಒಳ್ಳೆ ಚೆನ್ನಾಗಿದ್ದಳ್ಳಿ ನನ್ನ ತಮ್ಮನ ಮನೆ ಅಂತ 3 ಜನನೂ ಬಲ್ಗಲ್ಲಿಟ್ಟು ಒಳಗಡೆ ಹೋಗಿ ಬಂದು ಫೈನಲಿ ಬಾಗಿಲೆಲ್ಲನೂ ನಿಲ್ಲಿಸಾಯ್ತು. ಹಿಂಗೆ ಚೆನ್ನಾಗಿ ಮನೆ ಮೂಡಲಿ ಅಂತ ನಮ್ಮ ಆಶಯ. ಪೂಜೆ ಎಲ್ಲನೂ ಮುಗಿಸಾದ್ಮೇಲೆ ಅಲ್ಲಿ ಕರೆದಿದ್ರಲ್ಲ ಅಮ್ಮರು ಯಾರ್ಯಾರನ್ನೋ ಅವರಿಗೆಲ್ಲ ಸ್ವಲ್ಪ ಸ್ವೀಟ್ ಕೊಟ್ಬಿಟ್ಟು ಹೋದರು. ಅವರು ಸ್ವೀಟೆಲ್ಲ ನಿಸ್ಕೊಂಡು ಹೋದರು. ಮತ್ತು ಪೂಜೆದೆಲ್ಲ ಸಾಮಾನೆಲ್ಲ ಅಲ್ಲೇ ಇಟ್ಟಿದ್ವಲ್ಲ ಎಲ್ಲನೂ ತೆಗೆದು ಒಳಗಡೆ ಇಡ್ತಾಯಿದ್ದೋ. ಇದು ನಮ್ಮದು ಹಳೆ ಮನೆ, ಅರ್ಧ ಸ್ವಲ್ಪ ಹೋಗಿದೆ. ನಮ್ಮದು ತೊಟ್ಟಿ ಮನೆ ಇದ್ದಿದ್ದು ಫಸ್ಟು, ಅದನ್ನೆಲ್ಲ ಇವಾಗ ತೊಟ್ಟಿ ಎಲ್ಲನೂ ಕೆಡಗ್ದು. ಇಲ್ಲಿ ಮರದ್ದು ಕಿಟಕಿ ಎಲ್ಲನೂ ಎತ್ತಿಡ್ತಾಯಿದ್ದಾರೆ ನೋಡಿ. ನಾವು ಫುಲ್ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ ಮನೇನ. ಫುಲ್ಲು ಚದರ ಲೆಕ್ಕದಲ್ಲಿ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ ಮನೆ ಎಲ್ಲನೂ. ಮತ್ತು ನಿಂತು ಮಾಡೋರು ಯಾರೂ ಇಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಅಲ್ವಾ. ಅವನು ನನ್ನ ತಮ್ಮನೂ ಕೆಲಸ. ಸೊ ಅದಕ್ಕೋಸ್ಕರ ಎಲ್ಲನೂ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ. ಎಲ್ಲನೂ ತೊಗೊಬಂದು ಅಲ್ಲಿ ರೋಡಲ್ಲಿ ಇಟ್ಟಿದ್ರು ಎಲ್ಲನೂ. ಅದಕ್ಕೇ ಅಲ್ಲಿ ಓಡಾಡೋಕ್ಕೆ ಜಾಗ ಇರಲಿಲ್ಲ ಅಂತ ಎಲ್ಲನೂ ತೊಗೊಬಂದು ಫೌಂಡೇಶನ್ ಮೆಕ್ಕೆ ಇಟ್ಕೊಳ್ತಿದ್ದಾರೆ. ಆದಷ್ಟು ಬೇಗ ಮನೆ ಕಂಪ್ಲೀಟ್ ಆಗಲಿ ಅಂತ ಅಂದ್ಕೊಳ್ತೀವಿ. ಬಟ್ ಮಾಡ್ತಾರೆ, ಕೆಲಸ ಎಲ್ಲನೂ ನೀಟಾಗಿ ಮಾಡ್ತಾರೆ, ಬೇಗ ಕಂಪ್ಲೀಟ್ ಮಾಡ್ತಾರೆ. ನೋಡಿ ಈ ರೀತಿಯಾಗಿದ್ದಾವೆ ಕಿಟಕಿ, ಮರದ ಪೀಸು ಎಲ್ಲವ. ಆಮೇಲೆ ಸ್ವಲ್ಪ ಬಾಗಿಲಿಗೆ ಸಗಣಿ ಹಾಕಬೇಕು ಅಂತ ಹೇಳಿದರು. ಫಸ್ಟೇ ಹಾಕ್ಬೇಕಾಗಿತ್ತಂತೆ, ಆಮೇಲೆ ಏನೋ ಕೆಲವರು ಲಾಸ್ಟಿಗೆ ಹಾಕೋದು ಅಂತ ಹೇಳಿದರು. ಅದಕ್ಕೇ ಸ್ವಲ್ಪ ಸಗಣಿ ಎಲ್ಲನೂ ಹಾಕ್ತಾಯಿದ್ದೆ ಬಾಗಿಲಿಗೆ. ಫುಲ್ ಬಾಗಿಲಿಗೆಲ್ಲ ಹಾಕ್ಬೇಕಂತೆ ಶಾಸ್ತ್ರಕ್ಕೆ ಅಂತ ನಾನು ಸ್ವಲ್ಪ ಆ ಕಡೆ ಈ ಕಡೆ ಬಾಗಿಲಿಗೆ ಹಾಕ್ತಾಯಿದ್ದೆ. ಸಗಣಿಲೇ ಸಾರಿಸ್ಬೇಕಂತೆ ಬಾಗಿಲನ್ನ. ಆಮೇಲೆ ಸಾರಿಸಿ ಅಂತ ಹೇಳೋಯ್ತಾಯಿದ್ರು. ಇಂಜಿನಿಯರ್ಗೆ ಕೊಟ್ಟಿರೋದು ನಾವು ಕಾಂಟ್ರಾಕ್ಟರ್ಗೆ, ಇಂಜಿನಿಯರೇ ಆ ಕಾಂಟ್ರಾಕ್ಟ್ನ ಮಾಡ್ಕೊಳ್ತಾರೆ. ಈ ಸ್ವೀಟ್ ತೊಗೊಂಬಂದಿತ್ತು ನಮ್ಮಮ್ಮ, ಚೆನ್ನಾಗಿತ್ತು ಸ್ವೀಟು. ಡಬಲ್ ಕಲರ್ ಇತ್ತು ಸ್ವೀಟು, ಚೆನ್ನಾಗಿತ್ತು. ನೋಡಿ ಇಲ್ಲಿ ನನ್ನ ಮಗ ನನ್ನ ಹತ್ರಕ್ಕೆ ಬತ್ತಿಲ್ಲ, ನಮ್ಮ ಅಮ್ಮನ ಹತ್ರಕ್ಕೆ ಹೋಗಿ ನನ್ನ ಬತ್ತಿಲ್ಲ ಅಮ್ಮಮ್ಮ ಅಂದ್ಕೊಂಡು ಬರ್ತಾನೆ ಇಲ್ಲ ನನ್ನ ಹತ್ರಕ್ಕೆ. ಕರ್ಕೊಳಕ್ಕೆ ಹೋದರೆ ಏನು ಹತ್ತಿಡೋಣ. ಇದು ಬೀಟೆ ಮರ ಅಂತೆ, ಫಸ್ಟ್ ಕ್ವಾಲಿಟಿ. ಬೀಟೆ ಮರದಲ್ಲಿ ಫಸ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮರ. ಬೀಟೆ ಮರದಲ್ಲಿ ಫಸ್ಟ್ ಕ್ವಾಲಿಟಿ, ಅದರಲ್ಲೂ ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ 3 ಕ್ವಾಲಿಟಿ ಬರುತ್ತಂತೆ. ಇದು ಫಸ್ಟ್ ಕ್ವಾಲಿಟಿ ಮರ, ತುಂಬ ಚೆನ್ನಾಗಿದೆ. ಬೇವು ಮತ್ತು ಬೀಟೆ, ಬೇವು ಮೇಲೂ ದೇವ್ರ ಮನೆ ಬಾಗಿಲಿಗೆಲ್ಲ ಬೇವು ಹಾಕ್ತಾರಂತೆ. ಇದು ನೀರಿನ ಟ್ಯಾಂಕ್ ಕಟ್ಸಿರೋದು, ತುಂಬ ಆಳ ಏನಿಲ್ಲ, ಮೀಡಿಯಮ್ ಇದೆ ನೀರಿನ ಟ್ಯಾಂಕ್ನು ಕೂಡ. ನೀರಿನ ಟ್ಯಾಂಕ್ ಬೇಗ ಕಟ್ಟಿಸ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ನೀರಿಗೆ ಪ್ರಾಬ್ಲಮ್ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಒಂದು ಟ್ಯಾಂಕರ್ ಗಾಡಿಗೆ ದಿನಕ್ಕೆ 100 ರೂಪಾಯಿ ಇಟ್ಕೊಂಡಿರ್ಬೇಕು ಮಾತ್ರ ನೀರಿಗಾದರೆ. ಬೆಸ್ಟ್, ಒಳಗಡೆ ತುಂಬಿಸ್ಕೊಂಡ್ಬಿಟ್ರೆ ಬೆಸ್ಟು. ನೋಡಿ ಇದು ಮರ ಎಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ. ಬೇಟೆ ಮರ ಫಸ್ಟ್ ಕ್ವಾಲಿಟಿದು ನೋಡಿ, ಈ ರೀತಿಯಾಗಿತ್ತು ಮರ. ನಾವು ಫುಲ್ ಕಾಂಟ್ರಾಕ್ಟರ್ಗೆ ಕೊಟ್ಟಿರೋದ್ರಿಂದ
ಅವರೆಲ್ಲನೂ ತೊಗೊಬಂದಿದ್ರು. ಬಟ್ ನಾವು ಚಾಯ್ಸ್ ಮಾಡ್ಬೋದು, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವೇ ಹೋಗ್ಬಿಟ್ಟು ಚಾಯ್ಸ್ ಮಾಡಿದ್ದು. ಕರೀತಾರೆ ಮರ ಸೆಲೆಕ್ಟ್ ಮಾಡುವಾಗ, ಆಗ ಹೋಗಿ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿತ್ತು ಮರ. ಆಮೇಲೆ ನಮ್ಮನೆ ಪಕ್ಕದವ್ರದ್ದು ಸೀಬೆಹಣ್ಣು ಬಿಟ್ಟಿತ್ತು, ತುಂಬ ಕೆಳಗಡೆನೇ ಇದೆ ಗಿಡ. ತುಂಬ ಬಿಟ್ಟಿತ್ತು, ಮರ ತುಂಬ ಇದ್ದು ಸೀಬೆಹಣ್ಣು. ಬಟ್ ಕಾಯಿ ಆಗಿದ್ದು ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಒಂದೊಂದು ಹಣ್ಣಿದ್ದು, ಅವನ್ನ ಕಿತ್ಕೊಂಡು ತಿಂದು. ಕೆಂಪು ಸೀಬೆ ಇದು, ಚಂದ್ರು ಸೀಬೆ ಅಂತೀವಿ ನಮ್ಮ ಸೈಡು. ಒಳಗಡೆ ರೆಡ್ ಕಲರ್ ಬರುತ್ತೆ ಇದು ತುಂಬ ಹಣ್ಣಾದಾಗ. ಸ್ವಲ್ಪ ಕಾಯಲ್ಲಿ ಲೈಟ್ ರೆಡ್ ಇರುತ್ತೆ, ತುಂಬ ಹಣ್ಣಾದಾಗ ಫುಲ್ ರೆಡ್ ಬರುತ್ತೆ. ಚೆನ್ನಾಗಿರುತ್ತೆ ಟೇಸ್ಟ್ ವೈಸು, ತುಂಬ ಚೆನ್ನಾಗಿರುತ್ತೆ ಸೀಬೆಹಣ್ಣು. ಸೀಬೆಹಣ್ಣು ತುಂಬ ಒಳ್ಳೆಯದು ಬಾಡಿಗೆ. ಶುಗರ್ ಇರೋ ಪೇಷಂಟಿಗಂತೂ ಭಾಳ ಒಳ್ಳೆಯದು ಸೀಬೆಹಣ್ಣು. ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ರು ನಮ್ಮ ಅಕ್ಕ. ನಮ್ಮ ವಯಸ್ಸನ್ನೇ ಕೊಡು, ನಿನ್ ವಯಸ್ಸು ಕೊಡಬೇಡ. ನಮ್ಮ ಅಕ್ಕಯ್ಯರು ಹೆಂಗ್ ಮಾತಾಡ್ಯಾರ ಅಂತ. ಆಮೇಲೆ ಊಟ ಎಲ್ಲನೂ ಮುಗಿಸ್ತು. ಅನ್ನ ಮತ್ತು ರಸಮ್ ಮಾಡ್ಕೊಂಡಿದ್ದು. ನಮ್ಮ ಪಾಪಕ್ಕೆ ಸ್ವಲ್ಪ ಮುದ್ದೆ ತಿನ್ನಿಸ್ದೆ. ಯಾರೋ ನಾನು ಇದ್ಯಾರೋ ಇದು ಅವನಿಗೆ ಮೂಡ್ ಹೋಯ್ತು ಈಗ. ಕಣೆ ನೋಡಕ 2-3 ಸ್ವೀಟ್ ತಿಂದಾನೆ. ಹೆಂಗ್ ಗುಡ್ ಮನ್ಸಿರ್ ನಾನ್ ತಗೋಬರ್ಲ ಅಂದ್ರೆ ಪಾಪ ತಗೋಬರ್ಲ, ನಂಗೆ ಅದು ಕೊಡ್ನಿಲ್ವಲ್ಲ ನನಗೆ. ಮತ್ತೆ ಇನ್ನೆಂತ ನೀವು ಅಯ್ಯೋ ಹೆಂಗ್ ಆಟಾಡ್ತಂಗ ಗೊತ್ತಾ ಮನೇಲಿ ಅದೆಂತದೊಂದು ಅವ್ರ ಮನೆ ಚೇರೆಟ್ ಕಡಮ ಅದ್ಕ ಹೋಗಿ ಕುತ್ಕೊಳಕ್ ಇವಳು ಅವನೇ ಹೋಗಿ ಕುತ್ಕತಾನೆ. ಹೆಂಗ್ ಆಡಕ್ ಗೊತ್ತಾ, ಸೌದೆಕಾಯಿ ಕೊಡ್ಬೇಕು ಅಂದ ಪೂಜೆ ಮಾಡ್ತಾರೆ. ಊಟ ಎಲ್ಲ ಮುಗಿಸಿ ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಹೊರಟು. ಇಲ್ಲಿ ನೋಡಿ, ಇಲ್ಲಿ ಪಿಲ್ಲರ್ ಮೇಲೆ ಎರಡೆರಡು ಬಾಟ್ಲು ಹಿಡ್ಕೊಬಂದೈತೆ ನಮ್ಮಮ್ಮ. ಅದಕ್ಕೆ ಕೆಳಗಡೆ ಸ್ವಲ್ಪ ತೂತ ಮಾಡಿಬಿಟ್ಟು ಮೇಲ್ಗಡೆ ಇಟ್ಟದು. ಆಗ ಚೆನ್ನಾಗಿ ನೀರು ಕ್ಯೂರಿಂಗ್ ಆಗುತ್ತಂತೆ. ಆಮೇಲೆ ಹೊರಟು ನಾವು ಎಲ್ಲ ಸ್ಕೂಟಿಲಿ ಬಂದಿದ್ರು, ನಾನು ಅವ್ರ ಜೊತೆನೇ ನಾನು ಹೊರಟೆ. ಇದಾಗಿತ್ತು ನನ್ನ ಒಂದು ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.